ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ವ್ಲಾಗಿನೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತಾ ಇದ್ದೀನಿ. ಇದು ಬಂದು ಗಣೇಶ ಹಬ್ಬದ ವ್ಲಾಗ್. ಸೊ ಗಣೇಶ ಹಬ್ಬಕ್ಕೆ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಾಗಿತ್ತು. ಸೊ ಹಾಗೆ ಒಂದು ಗಣೇಶದ ಐಡಲ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ನಾನು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೇಲಿ ಗಣೇಶ ಹಬ್ಬ ಸಿಂಪಲ್ಲಾಗೆ ಆಚರಿಸ್ತೀವಿ. ನಮ್ಮಮ್ಮ ಮನೇಲಿ ಗಣೇಶ ಕೂರಿಸ್ತೀವಿ. ಬಟ್ ನಮ್ಮ ಮನೇಲಿ ಆ ಅಭ್ಯಾಸ ಇಲ್ಲ. ಸೊ ನನ್ನ ಮಗನ ಬೇರೆ ತುಂಬ ಸಿವಿಯರಾಗಿ ಫೀವರ್ ಇದ್ದಿದ್ದರಿಂದ ಈ ವರ್ಷ ನಾರ್ಮಲಾಗೂ ನಾವು ಹಬ್ಬ ಮಾಡೋಕ್ಕಾಗಲಿಲ್ಲ. ಬರೀ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ದಷ್ಟೇ. ಸೊ ನಮ್ಮ ಹಸ್ಬೆಂಡ್ ಅವರ ಸೋದರ ಮಾವನ ಮನೆಗೆ ಹಬ್ಬಕ್ಕೆ ಇನ್ವೈಟ್ ಮಾಡಿದರು. ವರಮಹಾಲಕ್ಷ್ಮಿಗೆ ಹೋಗಬೇಕಾಗಿತ್ತು, ಅವತ್ತು ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು. ಅವರು ಬಾಗಿನ ಕೊಡೋಕ್ಕೆ, ಅಂದರೆ ಗೌರಿ ಹಬ್ಬದ ಬಾಗಿನ ಕೊಡೋಕ್ಕೆ ಬಂದರು. ಯೂಶ್ವಲಾಗಿ ನಾನು ಅಲ್ಲೇ ಹೋಗಿ ತೊಗೊತೀನಿ. ಈ ವರ್ಷ ನಾನು ಇಲ್ಲಿ ಹೋಗ್ಬೇಕಾಗಿರೋದ್ರಿಂದ ಅವರೇ ಬಂದಿದ್ದರು. ಸೊ ಲಂಚ್ ಎಲ್ಲನೂ ಅವರೇ ತೊಗೊಂಡು ಬಂದಿದ್ದರು. ನಾನು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಬಂದರು. ಸೊ ಏನು ಅಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಅಂದರೆ, ನಮ್ಮಮ್ಮ ಎಲ್ಲ ತೊಗೊಂಡು ಬಂದಿದ್ದರು. ಬಟ್ ನನ್ನ ಮಗನಿಗೆ ಅಂತ ತಂದಿರೋ ಬಟ್ಟೆನ ಮರೆತು ಬಂದಿದ್ದರು. ಸೊ ಇವಾಗ ನಮ್ಮ ಅಣ್ಣಂಗೆ ಕಾಲ್ ಮಾಡ್ತಾಯಿದ್ರು ತೊಗೊಂಡು ಬರೋಕ್ಕೆ ಅದನ್ನೇ. ಬಟ್ ನಾನು ಬೇಡ, ಅಲ್ಲಿರೋದನ್ನೇ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವರಿಲ್ಲ, ನಾನು ಒಂದು ಸತಿ ಕಾಲ್ ಮಾಡಿ ಹೇಳ್ಬಿಡ್ತೀನಿ ತರಲಿ, ಅವ್ನ ಬಟ್ಟೆ ಅವ್ನಿಗೆ ಹಾಕಬೇಕು ಅನ್ನೋ ಥರ ಫೋನ್ ಮಾಡ್ತಾಯಿದ್ರು. ಅದೇ ಕಾನ್ವರ್ಸೇಷನಲ್ಲಿ ನಡೀತಾ ಇರೋದು. ಪ್ರತಿ ವರ್ಷವೂ ನನಗೆ ಯಾವ ಥರ ಸ್ಯಾರಿ ಬೇಕೋ ಅವರೇ ಕರ್ಕೊಂಡೋಗಿ ನನಗೆ ಕೊಡಿಸ್ತಾರೆ ಇಷ್ಟಪಟ್ಟಿರೋದನ್ನು. ಮತ್ತು ನನ್ನ ಮಗನಿಗೂ ಅಷ್ಟೇ ಯಾವ ಥರ ಬಟ್ಟೆ ಬೇಕು ಅನ್ನೋದು ನಾನೇ ಚೂಸ್ ಮಾಡ್ತೀನಿ. ಸೊ ಅವರೇ ಕರ್ಕೊಂಡೋಗಿ ಕೊಡಿಸ್ತಾರೆ. ತಂದಿಟ್ಕೊಂಡಿರೋದನ್ನೇ ಇವತ್ತು ನನಗೆ ಕೊಡ್ತಾ ಇದ್ದಾರೆ. ತಾಯಿ ಮಗಳ ಬಾಂಧವ್ಯ ಏನಿದೆ, ಒಂದು ಅದ್ಭುತವಾದ ಒಂದು ಸಂಬಂಧ ಇದು. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸರಿ ಅಂತ ನಾವು ಇವರ ಮಾವನ ಮನೆಗೆ ಬಂದ್ವಿ. ನಮಸ್ಕಾರ, ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಆಗಿಬಿಟ್ಟಿತ್ತು. ನಾವು ಬರೋದು ಅವ್ರಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಜಸ್ಟ್ ಕರೆದಿದ್ರು. ಬಟ್ ನೋಡೋಣ ಅಂತ ಹೇಳಿದ್ವಿ. ಬಟ್ ಹೋಗಿದ ತಕ್ಷಣ ಅವ್ರು ನಿಜವಾಗ್ಲೂ ಸರ್ಪ್ರೈಸ್ ಆಗಿಬಿಟ್ರು. ಇವರು ಅವ್ರ ನೇಬರ್ ಪಾಪು, ಇವಳು ನನ್ನ ಸಬ್ಸ್ಕ್ರೈಬರು. ಇವಳು ಮಾತಾಡಿರೋ ವೀಡಿಯೋಸ್ ಎಲ್ಲ ಸ್ವಲ್ಪ ಇದೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸರಿ ಅಲ್ಲಿ ಕೂತ್ಕೊಂಡು, ಸರಿ ಸಂಜೆ ಅರ್ಶಿನ ಕುಂಕುಮಕ್ಕೆ ಬರೋರಿಗೆಲ್ಲ ನಾವಿಲ್ಲಿ ಕಾಯಿ ಮತ್ತು ಎಲೆ ಅಡಿಕೆ ಇದನ್ನು ಒಂದು ಕವರ್ಗೆ ಹಾಕ್ಕೊಂಡು ಕೂತಿದ್ವಿ. ಅವಳೇ ಇದನ್ನು ವೀಡಿಯೋ ಮಾಡ್ತಾ ಇರೋದು. ನಮ್ಮನ್ನು ರೇಗಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದಾಳೆ ಅಲ್ಲಿ. ಇವಳಿಗೆ ಇವರು ಸೆಕೆಂಡ್ ಅಪ್ಪ ಅಮ್ಮ. ನಾನು ಯಾವಾಗಲೂ ರೇಗಿಸ್ತಾ ಇರ್ತಾರೆ ನನ್ನ ಹಸ್ಬೆಂಡು. ನಾನು ಯಾವಾಗಲೂ ಆಲ್ಮೋಸ್ಟ್ ಇವ್ರ ಮನೆಯಲ್ಲೇ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ ಅವಳು. ಇನ್ನೇನು ಹೊರಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಮಳೆ ಬಂತು. ಸರಿ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗೋಣ ಅಂದ್ಕೊಂಡು ಅಲ್ಲೇ ಕೂತಿದ್ವಿ. ಸೊ ಅವ್ರದ್ದು ನೋಡಿ, ಅವ್ರಿಗೆ ಪ್ಲ್ಯಾಂಟಿಂಗ್ ಗಾರ್ಡನಿಂಗ್ ಅಂದರೆ ಇಷ್ಟ. ಅವರು ಗಿಡ ಎಲ್ಲ ಇಟ್ಟಿದ್ದಾರೆ. ಸೊ ಅದನ್ನೇ ವೀಡಿಯೋ ಮಾಡ್ಕೊತಾ ಇದ್ದೆ ಇಲ್ಲಿ. ಸರಿ ಅದು ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ಇದು ಬಂದು ನನ್ನ ಸಿಸ್ಟರ್, ನಮ್ಮ ಅಕ್ಕ, ನಮ್ಮಮ್ಮ ಅವರ ಅಕ್ಕನ ಮಗಳು ನನಗೆ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಬಾಗಿನ ಕೊಟ್ಟು ಕಳಿಸಿದ್ರು. ಸೊ ನಾನು ಅಲ್ಲಿ ಹೋಗೋಕ್ಕಾಗಿರಲಿಲ್ಲ ಆವತ್ತು. ಸೊ ಇದು ಕ್ಯೂಟಾಗಿತ್ತು ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಅವರು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ 2 ಹಬ್ಬಕ್ಕೂ ಇದೇ ಥರ ಒಂದು ಗಿಫ್ಟ್ಸ್ ಮತ್ತು ಸ್ಯಾರೀಸ್ ಎರಡೂ ಕೊಡ್ತಾರೆ ಅವರು, ಅಂದರೆ ಎಲ್ಲರಿಗೂ. ಸೊ ಏನೋ ಕ್ಯೂಟಾಗಿತ್ತಲ್ವ ಅಂದ್ಬಿಟ್ಟು ಇದರಲ್ಲಿ ಏನಿದೆ ಅಂತ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ. ನೋಡಿ, ಇದ್ರ ಒಳಗಡೆ ಆ್ಯಕ್ಚುಲಿ ಒಂದು ಬೌಲ್ ಥರ, ಒಂದು ದೇವಸ್ಥಾನಕ್ಕೆಲ್ಲ ತೊಗೊಂಡೋಗೋ ಥರ ಚಿಕ್ಕದಾಗಿ ಒಂದು ಇಟ್ಕೊಳೋ ಥರ ಒಂದು ಬ್ಯಾಸ್ಕೆಟ್ ಥರ ಕೊಟ್ಟಿದ್ದರು. ಅದ್ರ ಒಳಗಡೆ ಸ್ವಲ್ಪ ಥಿಂಗ್ಸ್ ಇಟ್ಟಿದ್ದರು. ಒಂದು ಬ್ರಾಸ್ದು ದೀಪ, ಅಂದರೆ ಹಿತ್ತಾಳಿದು ಒಂದು ದೀಪ, ಮತ್ತು ಇದು ಈಗ ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಶಿನಾನ್ ಮೆಟೀರಿಯಲ್ದು ಒಂದು ಬ್ಲೌಸ್ ಪೀಸ್, 1 ಮೀಟರ್ದು ಬ್ಲೌಸ್ ಪೀಸು. ಮತ್ತು ನಾನು ಆಗಲೇ ಹೇಳ್ದಂಗೆ ಬ್ರಾಸ್ದು ಒಂದು ದೀಪ ನೋಡಿ ಈ ಥರ ಇದೆ. ಆಮೇಲೆ ಕ್ಯೂಟಾಗಿರೋದು ಒಂದು ಗಣೇಶದು ಒಂದು ಲೈಕ್ ಕೀ ಚೈನ್ ಟೈಪ್ ಥರ ಒಂದು ಅರ್ಶಿನ ಕುಂಕುಮ ಇರೋದು. ಇನ್ನು ನಾರ್ಮಲ್ ತೆಂಗಿನಕಾಯಿ, ಎಲೆ ಅಡಿಕೆ ಈ ಥರ ಒಂದು. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೊಟ್ಟಿದ್ದರು. ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಅದು ಇದೇ ಥರ ಕ್ಯೂಟಾಗಿತ್ತು. ಬಟ್ ಡಿಫ್ರೆಂಟಾಗಿ ಒಂದು ಥಾಟ್ಫುಲ್ಲಾಗಿ ಗಿಫ್ಟ್ ಇತ್ತು, ಚೆನ್ನಾಗಿತ್ತು. ನೋಡಿ, ಆಗಲೇ ಹೇಳಿದ್ನಲ್ಲ ನಾನು, ಇದು ದೀಪ ಮತ್ತು ಬ್ಯಾಂಗಲ್, ಒಂದು ಬಾಕ್ಸಲ್ಲಿ ಬ್ಯಾಂಗಲ್ಲು ಮತ್ತು ಸ್ಯಾರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದು ನಾನು ಇನ್ನೊಂದ್ಸಲ ಯಾವಾಗಲೂ ತೋರಿಸ್ತೀನಿ. ಇದು ಗೌರಿ ಹಬ್ಬಕ್ಕೆ ಕೊಟ್ಟಿದ್ದು ಅಂತ ಸೀರೆ ಇದು. ಸೊ ಇವತ್ತಿನ ದಿನದ ವ್ಲಾಗ್ ಎಂಡ್ ಆಯಿತು. ಸೊ ನೆಕ್ಸ್ಟ್ ಡೇ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನಾವು ರಾಯರ ಮಠಕ್ಕೆ ಬರ್ತೀವಿ ಎವ್ರಿ ಥರ್ಸ್ಡೇಸು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನನ್ನ ಮಗ ಹುಟ್ಟೋಕ್ಕೆ ಮುಂಚೆ ನಾವು ಮಂಡೇ ಟು ಫ್ರೈಡೇ ಎವ್ರಿ ಡೇ ಒಂದು ಟೆಂಪಲ್ ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಹೋಗ್ತಾಯಿದ್ವಿ ನಾನು ನನ್ನ ಹಸ್ಬೆಂಡು ಎವ್ರಿ ಡೇ ಮಿಸ್ ಮಾಡ್ದಂಗೆ. ವೆಡ್ನೆಸ್ಡೇ ಒಂದಿನ ಬಿಟ್ಟು. ಬಟ್ ಅವ್ನು ಹುಟ್ಟಿದ ಮೇಲೆ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಆಯಿತು. ಮತ್ತು ಇವಾಗ ಅವ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಅಂತ ಸ್ವಲ್ಪ ಟೈಮ್ ಸಿಗ್ತಾ ಇರೋದ್ರಿಂದ ಮತ್ತೆ ನಾವು ಅದನ್ನು ಶೆಡ್ಯೂಲ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಮಠಕ್ಕೆ ಹೋಗಿ ಬರೋಣ ಅಂದರು ನನ್ನ ಹಸ್ಬೆಂಡು. ಸರಿ ಅಂತ ನಾವಿಲ್ಲಿ ನಮ್ಮನೆ ಹತ್ರ ಇರೋನು ರಾಯರ ಮಠಕ್ಕೆ ಬಂದ್ವಿ. ನನಗಂತೂ ಫೇವ್ರೆಟ್ ಪ್ಲೇಸು ರಾಯರ ಮಠ. ಇಲ್ಲಿ ಬಂದು ದರ್ಶನ ಎಲ್ಲ ಮಾಡಿ ಒಂದು 10 ನಿಮಿಷ ದೇವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಸರಿ ಅಲ್ಲೇ ಮುಗಿಸ್ಕೊಂಡು ಆ್ಯಕ್ಚುಲಿ ಫೋನ್ ನೋಡೋಣ ಅಂತ ಬಂದ್ವಿ ನನ್ನ ಹಸ್ಬೆಂಡ್ಗೆ. ಅವ್ರದ್ದು ಫೋನು ಬ್ಯಾಟ್ರಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಹಾಳಾಗಿತ್ತು. ಮತ್ತು ಅದನ್ನು ರೆಡಿ ಮಾಡಿಸಿದ್ರು ಮತ್ತೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸರಿ ಅವ್ರಿಗೆ ಇವಾಗ ಫೋನ್ ಅರ್ಜೆಂಟ್ ಇತ್ತು. ಸರಿ ನೋಡೋಣ ಯಾವುದು ಹೊಸ್ದಾಗಿ ಬಂದಿದೆ, ಯಾವುದಕ್ಕೆ ಹೋಗ್ಬೋದು ಅಂದ್ಕೊಂಡು ಬಂದ್ವಿ. ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಊದ್ಕೊಂಡಿದೆ ಅದು ಬ್ಯಾಟ್ರಿ ಚೇಂಜ್ ಮಾಡಿಸಿದ್ರು ಮತ್ತೆ ಪ್ರಾಬ್ಲಮ್ ಆಗಿದೆ. ಇದು ಸುಮಾರು ವರ್ಷನೇ ಆಗಿತ್ತು ತೊಗೊಂಡು, ಆಲ್ಮೋಸ್ಟ್ 8-9 ಇಯರ್ಸ್ ಆಗಿತ್ತು. ಚೆನ್ನಾಗಿ ಬಾಳಿಕೆ ಬಂತು. ಬಟ್ ಈಗ ಪ್ರಾಬ್ಲಮ್ ಆಗಿರೋದ್ರಿಂದ ಚೇಂಜ್ ಮಾಡೋಣ. ಮತ್ತು ಆವಾಗ ತುಂಬ ಇನ್ವೆಸ್ಟ್ ಮಾಡಿದರು, ಅರೌಂಡ್ 80,000 ಆಗಿತ್ತು ಈ ಫೋನು. ಬಟ್ ಇವಾಗ ಅಷ್ಟೊಂದೆಲ್ಲ ಬೇಡ ಅಂದ್ಕೊಂಡು ನೋಡೋಣ ಅಂತ ಬಂದ್ವಿ. ಯಾವುದೂ ಸೆಟ್ ಆಗಲಿಲ್ಲ. ಸರಿ ನೋಡೋಣ, ಅವ್ರ ಮೈಂಡಲ್ಲಿ ಬೇರೆ ಯಾವುದೋ ಫೋನ್ ಇದೆ, ಸೊ ಅದನ್ನೇ ಬೈ ಮಾಡೋಣ ಅಂದ್ಕೊಂಡು ಸದ್ಯಕ್ಕೆ ಬೇರೆ ಏನೋ ಆಪ್ಷನ್ ಸಿಗುತ್ತಾ ಅಂದ್ಕೊಂಡು ಬಂದ್ವಿ. ಆನ್ ದ ವೇ ಬರ್ತಾ ಇದು ಪೊಟ್ಯಾಟೊ ಟ್ವಿಸ್ಟರ್ ಯೂಶ್ವಲಾಗಿ ಮಕ್ಕಳಿಗೆ ತುಂಬ ಇಷ್ಟ, ನೀವೆಲ್ಲ ಕಡೆ ನೋಡಿರ್ತೀರ. ಬಟ್ ಹೊರಗಡೆ ನಾವೆಲ್ಲೂ ತೊಗೊಳ್ಳಲ್ಲ, ಬಿಕಾಸ್ ಎಣ್ಣೆ ಅದೇ ಯೂಸ್ ಮಾಡಿರ್ತಾರೆ. ಆಮೇಲೆ ಆಲೂಗಡ್ಡೆನೂ ಅಷ್ಟು ಒಳ್ಳೇದಲ್ಲ ಅಂತ. ಬಟ್ ನೋಡಿ ಇದೊಂದು ಪ್ಲೇಸಲ್ಲಿ ಮಾತ್ರ ನಾವು ರೆಗ್ಯುಲರಾಗಿ ತೊಗೊತೀವಿ. ಏನಕ್ಕೆ ಅಂದರೆ ಕ್ಲೀನ್ಲಿನೆಸ್, ಹೈಜೀನ್ ಇಷ್ಟು ಮೇಂಟೈನ್ ಮಾಡ್ತಾರೆ. ಮತ್ತು ಆಯಿಲ್ ಕೂಡ ಎವ್ರಿ ಡೇ ಚೇಂಜ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಅವ್ರು ಒಂದೊಂದಕ್ಕೆ ಒಂದೊಂದು ಟ್ರೇ ಇಟ್ಟಿದ್ದಾರೆ. ಮತ್ತು ಒಂದು ಆರ್ಡರ್ ಆದಮೇಲೆ ಯಾವುದೋ ಆರ್ಡರ್ ಇಲ್ಲ ಅಂದರೆ ಎವ್ರಿಥಿಂಗ್ ಎಲ್ಲ ಕ್ಲೋಸ್ ಮಾಡಿ ಇಡ್ತಾರೆ ಈ ಕಾರ್ಟಲ್ಲಿ. ಇದು ಬರೋದು ಸಂಜಯ್ ನಗರ್ ಮೇನ್ ರೋಡಲ್ಲಿ, ಎಕ್ಸಾಕ್ಟ್ಲಿ ಅದೊಂದು ಸರ್ಕಲ್ ಇದೆ ಅಲ್ಲಿ. ನನಗೆ ನನ್ನ ಹಸ್ಬೆಂಡ್ಗೆ ಇದು ಪರ್ಸ್ನಲ್ ಫೇವ್ರೇಟು. ಬಿಕಾಸ್ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡ್ತಾರೆ, ಅದಿಷ್ಟು ನಿಧಾನಕ್ಕೆ ಮಾಡ್ತಾರೆ. ಅಂದರೆ ನಾವು ಯಾವಾಗಲೂ ನಾನು ನನ್ನ ಹಸ್ಬೆಂಡ್ ಅವ್ರಿಗೆ ರೇಗಿಸ್ತಾ ಇರ್ತೀವಿ, ಒಂದು ಆರ್ಡರ್ ಕೊಟ್ಟರೆ ನಿಮಗೆ 1 hour ಬೇಕಾಗಿ ಕೊಡೋದಕ್ಕೆ ಅಂತ. ಬಿಕಾಸ್ ಅಷ್ಟು ನಿಧಾನಕ್ಕೆ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಎವ್ರಿಥಿಂಗ್ ಕ್ಲೀನ್ ಮಾಡಿನೇ ಕೊಡೋದವರು. ಯಾರನ್ನ ಸಂಜಯ್ ನಗರ್ ಸುತ್ತಮುತ್ತ ಇದ್ದರೆ ಖಂಡಿತ ಟ್ರೈ ಮಾಡಿ. ಮತ್ತು ಸ್ವಲ್ಪ ಸ್ವೀಟ್ಸ್ ಬೇಕಾಗಿತ್ತು, ಅದಕ್ಕೆ ಅಂದ್ಬಿಟ್ಟು ನಾವಿಲ್ಲಿ ಆಶಾ ಸ್ವೀಟ್ಸಿಗೆ ಬಂದ್ರಿ ಮಲ್ಲೇಶ್ವರಮಲ್ಲಿ. ನನ್ನ ಮಗನಿಗೆ ಮೈಸೂರು ಪಾಕ್ ಅಂದರೆ ತುಂಬ ಫೇವ್ರೇಟು. ಬಟ್ ಅವನಿಗೆ ಕೊಡೋಲ್ಲ ಸ್ವೀಟ್ಸ್ ಜಾಸ್ತಿ. ಬಟ್ ಅಲ್ಲಿ ಬಂದಿದ್ದೀವಲ್ಲ ಅಂದ್ಬಿಟ್ಟು ಒಂದು ತೊಗೊಳ್ಳೋಣ ಅಂತ ಅವನಿಗೆ ಕೊಡಿಸಿದ್ವಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ರಸಗುಲ್ಲ, ನನ್ನ ಫೇವ್ರೇಟ್ ರಸಮಲೈ. ಸೊ ಇದೆರಡನ್ನೂ ಆರ್ಡ್ರ್ ಮಾಡಿಕೊಂಡು ನಾವು ಬೇರೆ ಸ್ವೀಟ್ಸ್ ಪ್ಯಾಕ್ ಮಾಡೋ ಅಷ್ಟರಲ್ಲಿ ನಾವು ಇದನ್ನು ಖಾಲಿ ಮಾಡಿದ್ವಿ. ಮಲ್ಲೇಶ್ವರಮಲ್ಲೇ ನಮಗೆ 2 ಬ್ರಾಂಚ್ ಸಿಗುತ್ತೆ. ಇದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಎಲ್ರಿಗೂ ಬಾಯ್, ಮತ್ತೆ ಸಿಗೋಣ.